ಇಂದು ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರ ರೈತ ನಾಯಕ, ಹುಟ್ಟು ಹೋರಾಟಗಾರ, ಎಲ್ಲ ವರ್ಗದ ನಾಯಕ, ಪ್ರಶ್ನಾತೀತ ನಾಯಕ, ಚುನಾವಣಾ ಕಣದಿಂದ ನಿವೃತ್ತಿ ಆದರೂ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನಡೆದದ್ದೇ ದಾರಿ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡೆಯುವುದು ಅಂದು ಹೆಂಗಿತ್ತು ಅದಕ್ಕಿಂತ ಜಾಸ್ತಿ ಇದೆ. ಇಂದು 82ನೇ ಹುಟ್ಟುಹಬ್ಬ ಸರಳವಾಗಿ ನಮ್ಮ ನಾಯಕರ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ರೈತ ಮುಖಂಡರು, ದಲಿತ ಮುಖಂಡರುಗಳು, ಹಿಂದುಳಿದ ವರ್ಗದ ಮುಖಂಡರುಗಳು, ಎಲ್ಲ ಸಮಾಜದ ಮುಖಂಡರುಗಳು ಸರಳವಾಗಿ ನಾವು ಆಚರಣೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಅಧ್ಯಕ್ಷರಾದ ಸನ್ಮಾನ್ಯ ಎಸ್ ಪಾಟೀಲ್ ನಡಿಯಾಳಿಯವರು ಮತ್ತು ನಮ್ಮ ರಾಜ್ಯದ ಕಾರ್ಯದರ್ಶಿಯಾದ ನಮ್ಮ ವಿಜಯಮೂರ್ತಿ ಅನೇಕ ಮುಖಂಡರುಗಳು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ವಿಶೇಷವಾಗಿ ರೈತ ಬಜೆಟ್ ಅನ್ನು ಮಂಡಿಸಿದ್ರು ಮತ್ತು ಹಾಲಿಗೆ ಪ್ರೋತ್ಸಾಹಧನ ಕೊಟ್ಟಿದ್ರು. ಇವತ್ತು ರೈತನ ಉಪಕಸಬು ಹೈನುಗಾರಿಕೆ ಹಾಲಿಗೂ ಸಹ ಪ್ರೋತ್ಸಾಹಧನ ಕೊಟ್ಟರು ಮತ್ತು ರೈತ ಬೆಳೆದಂತ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಗೋಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಗೋಶಾಲೆಗಳನ್ನ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿದ್ರು. ಇಂದು ಸರ್ಕಾರ ಗೋಶಾಲೆಗಳಿಗೆ ಮೇವು ಕೊಡ್ತಲ್ಲ. ಇವತ್ತು ಜಾನುವಾರುಗಳು ಗುಳೆ ಕಟುಕರಿಗೆ ಮಾರಾಟ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಾನುವಾರುಗಳನ್ನ, ಗೋಗಳನ್ನ ರಕ್ಷಣೆ ಮಾಡಬೇಕಂತೇಳಿ ವಿಶೇಷವಾಗಿ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಿಯಾಳಿಯವರ ನೇತೃತ್ವದಲ್ಲಿ ಗೋಶಾಲೆಗೆ ಮೇವಿನ ಪೆಂಡಿಯನ್ನ ಕಳಿಸಿಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ವೈ ಸಂಪಂಗಿಯವರು DHAAS ದಲಿತ ಸಂಘಟನೆ ಸಂಸ್ಥಾಪಕ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇವತ್ತು ಸಮಾಜದ ಬಂಧುಗಳು ಎಲ್ಲ ಸೇರಿ ಆಹಾರವನ್ನು ಸಮರ್ಪಣೆ ಮಾಡಿದರೆ ನಾನು ವೈ ಸಂಪಂಗಿ ತಂಡಕ್ಕೂ ಧನ್ಯವಾದ ಸಲ್ಲಿಸ್ತೀನಿ. ಇನ್ನು ಉಳಿದಂತ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ನನಗೆ ಯಾಕೆ ರೇಣುಕಾಚಾರ್ಯ ಹೈಜಾಕ್ ಮಾಡ್ತಾರಂತಾರೆ, ಫ್ರೆಂಡ್ಲಿಯಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ. ಉಳಿದಂತ ವಿಷಯವನ್ನ ರುದ್ರೇಶ್, ಸತೀಶ್ ಮತ್ತು ಎಸ್ ಪಟೇಲ್ ನಡೆಯಲು ಮಾತಾಡ್ತಾರೆ. ಇದಾದ ನಂತರ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಕೆಲವು ಬಂಧುಗಳು ಸಭೆಯನ್ನ ಮಾಡಿ ಮುಂದಿನ ರೂಪರೇಷೆಗಳ ಬಗ್ಗೆ ಮಾತಾಡ್ತೀವಿ. ದಯಮಾಡಿ ಮಾಧ್ಯಮ ಸ್ನೇಹಿತರು ಅರ್ಧ ಗಂಟೆ ಸಮಯವನ್ನು ಕೊಡಬೇಕಿರ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.